ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದ ಜನರಿಗೆ ನಾಳೆ ಬಿಗ್ ಶಾಕ್. ನಾಳೆ ರಾಜ್ಯದ ಜನರಿಗೆ ತಟ್ಟುತ್ತಾ ಬಸ್ ಬಂದ್ ಬಿಸಿ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ತೊಡೆ ತಟ್ಟಿದ ಸಾರಿಗೆ ನೌಕರರು. ಬೇಡಿಕೆಯನ್ನ ಈಡೇರಿಸಿ ಇಲ್ಲವಾದ್ರೆ ಮುಷ್ಕರವನ್ನ ಎದುರಿಸಿ ಅಂತ ಸವಾಲನ್ನ ಹಾಕ್ತಾ ಇದ್ದಾರೆ. ನಾಳೆ 4 ನಿಗಮಗಳ ಸಾರಿಗೆ ನೌಕರರ ಮುಷ್ಕರ ನಡೆಯುತ್ತೆ. ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಬೆಂಗಳೂರು ಚಲೋಗೆ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಕೆಎಸ್ಆರ್ಟಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯಿಂದ ಮುಷ್ಕರವನ್ನ ಮಾಡಬೇಕು ಅಂತ ತೀರ್ಮಾನವನ್ನ ಕೈಗೊಳ್ಳಲಾಗ್ತಾ ಇದೆ. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಸಾಂಕೇತಿಕ ಹೋರಾಟಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಬೆಂಗಳೂರು ಚಲೋದಲ್ಲಿ ವೀಕ್ ಆಫ್ ಇರೋ ಸಿಬ್ಬಂದಿ ಮಾತ್ರ ಭಾಗಿಯಾಗ್ತಾರೆ. ನಾಳೆ ಸಂಜೆಯವರೆಗೂ ಕೂಡ ಸರ್ಕಾರಕ್ಕೆ ಡೆಡ್ಲೈನ್ ಅನ್ನ ನೀಡಲಾಗಿದೆ. ಒಂದು ಕಡೆ ನಾಳೆ ಮುಷ್ಕರದ ದಿನಾಂಕ ಪ್ರಕಟ ಮಾಡಲಿಕ್ಕಿದ್ದಾರೆ ಜಂಟಿ ಕ್ರಿಯಾ ಸಮಿತಿ. ನಾಡಿದ್ರಿಂದ ಬಸ್ಗಳ ಓಡಾಟದಲ್ಲಿ ವ್ಯತ್ಯಯವಾಗುವಂತಹ ಸಾಧ್ಯತೆ ಇದೆ. ಬೆಂಗಳೂರು ಚಲೋದಲ್ಲಿ ಕನಿಷ್ಠ 1 ಲಕ್ಷ ನೌಕರರು ಭಾಗಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ನೋಡಿ, ಕಳೆದ 38 ತಿಂಗಳ ಬಾಕಿ ವೇತನವನ್ನ ಇಲ್ಲಿವರೆಗೂ ಕೂಡ ಬಿಡುಗಡೆ ಮಾಡಿಲ್ಲ. ಸೊ ಹಾಗಾಗಿ ಅದು ಬಿಡುಗಡೆ ಮಾಡಬೇಕು ಅಂತ ಹೇಳಿ ನೌಕರರು ಆಗ್ರಹಿಸ್ತಾ ಇದ್ದಾರೆ. 2024 ಜನವರಿ 1ರಿಂದ ಅನ್ವಯವಾಗುವಂತೆ ವೇತನವನ್ನ ಪರಿಷ್ಕರಣೆ ಮಾಡಬೇಕು. ಸಾರಿಗೆ ಸಂಸ್ಥೆಗಳ ಖಾಸಗೀಕರಣ ತಡೆಯಬೇಕು. ನೌಕರರ ಮೇಲೆ ನಡೀತಾ ಇರುವಂತಹ ಕಿರುಕುಳ ಏನಾಗ್ತಾ ಇದೆ ಈಗ, ಅದು ತಕ್ಷಣವೇ ನಿಲ್ಲಬೇಕು. 2024ರಿಂದ ಅನ್ವಯ ಆಗುವಂತೆ 4 ವರ್ಷಗಳ ಹೊಸ ವೇತನವನ್ನ ನೀಡಬೇಕು ಅಂತ ಹೇಳಿ ನೌಕರರು ಆಗ್ರಹಿಸ್ತಾ ಇದ್ದಾರೆ. ಕಳೆದ ಬಾರಿಯೂ ಕೂಡ ಮುಷ್ಕರವನ್ನ ಮಾಡಬೇಕು ಅಂತ ಹೇಳಿ ಮುಷ್ಕರಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಆದರೆ ಕಾರಣಾಂತರಗಳಿಂದ ಆ ಒಂದು ಮುಷ್ಕರವನ್ನ ಕೈ ಬಿಡಲಾಯಿತು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಮನವೊಲಿಸೋದಕ್ಕೆ ಪ್ರಯತ್ನವನ್ನ ಕೂಡ ಪಟ್ಟಿದ್ರು. ಸೊ ಹಾಗಾಗಿ ಇಲ್ಲಿಯವರೆಗೂ ಕೂಡ ಅವರು ಹೇಳಿದಂತೆ ನಡ್ಕೊಂಡಿಲ್ಲ. ಹಾಗಾಗಿ ನಾಳೆ ಅಥವಾ ನಾಳಿದ್ದು ರಾಜ್ಯದ ಜನರಿಗೆ ಬಿಗ್ ಶಾಕ್ ಅಂತೂ ಕಾದಿದೆ, ಅದಂತೂ ಗ್ಯಾರಂಟಿ. 4 ನಿಗಮಗಳು ಕೂಡ ಕೈ ಕೊಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. 38 ತಿಂಗಳ ಬಾಕಿ ವೇತನ ಇಲ್ಲಿವರೆಗೂ ಕೂಡ ಬಿಡುಗಡೆ ಮಾಡಿಲ್ಲ. ಇನ್ನೂ ಎಷ್ಟು ಸಮಯಾವಕಾಶ ಬೇಕು ಬಿಡುಗಡೆ ಮಾಡಬೇಕು ಅಂತಂದ್ರೆ, ಬಿಡುಗಡೆ ಮಾಡಿ ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ನೌಕರರು. ಸೊ ಹಾಗಾಗಿ ನಾಳೆ ಏನಾಗತ್ತೆ, ಬಸ್ಗಳ ಸ್ಪೆಷಲಿಟೀಸ್ ಇರುತ್ತಾ ಇಲ್ವಾ ಅನ್ನೋದು ಜನತೆಗೆ ಇದೀಗ ಗೊಂದಲ ಆಗ್ತಾ ಇದೆ. ಸೊ ನಾಳೆ ರಾಜ್ಯದ ಜನರಿಗೆ ಬಂದ್ ಬಿಸಿ ತಟ್ಟುತ್ತಾ 1 ಲಕ್ಷ ನೌಕರರು ಸೇರುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಹೆಚ್ಚಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಇದೀಗ ತೊಡೆ ತಟ್ಟಿದ್ದಾರೆ ಸಾರಿಗೆ ನೌಕರರು. ಬೇಡಿಕೆಯನ್ನ ಈಡೇರಿಸಿ, ಇಲ್ಲವಾದ್ರೆ ನಾವು ಮುಷ್ಕರವನ್ನ ಮಾಡ್ತೀವಿ, ಅದನ್ನ ನೀವು ಎದುರಿಸಿ ಅಂತ ಹೇಳಿ ಸವಾಲನ್ನ ಹಾಕ್ತಾ ಇದ್ದಾರೆ. ಇನ್ನು ಸಾರಿಗೆ ನೌಕರರ ಮುಷ್ಕರ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಬೆಂಗಳೂರು ಚಲೋಗೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಕೆಎಸ್ಆರ್ಟಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯಿಂದ ಮುಷ್ಕರವನ್ನ ಕೈಗೊಳ್ಳಲಾಗುತ್ತೆ. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಸಾಂಕೇತಿಕ ಹೋರಾಟಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಬೆಂಗಳೂರು ಚಲೋದಲ್ಲಿ ವೀಕ್ ಆಫ್ ಇರುವಂತಹ ಸಿಬ್ಬಂದಿಗಳು ಮಾತ್ರ ಭಾಗಿಯಾಗ್ತಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ವೀಕ್ ಆಫ್ ತೆಗೆದುಕೊಂಡಿರೋರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ನಾಳೆ ಸಂಜೆವರೆಗೂ ಕೂಡ ಸರ್ಕಾರಕ್ಕೆ ಡೆಡ್ಲೈನ್ ಅನ್ನು ಕೊಡಲಾಗಿದೆ. ನಾಳೆ ಸಂಜೆ ಒಳಗಡೆ ತೀರ್ಮಾನವನ್ನು ಕೈಗೊಳ್ಳಬೇಕು. ಯಾವುದೇ ತೀರ್ಮಾನವನ್ನು ಕೈಗೊಂಡಿಲ್ಲ ಅಂತಂದರೆ ನಾವು ಮುಷ್ಕರವನ್ನು ಮಾಡ್ತೀವಿ, ಆ ಒಂದು ಮುಷ್ಕರಕ್ಕೆ ನೀವು ರೆಡಿಯಾಗಿರಿ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ನಾಳೆ ಮುಷ್ಕರದ ದಿನಾಂಕ ಪ್ರಕಟ ಮಾಡಲಿಕ್ಕಿದ್ದಾರೆ ಜಂಟಿ ಕ್ರಿಯಾ ಸಮಿತಿಯವರು. ಇನ್ನೂ ಕೂಡ ದಿನಾಂಕ ಪ್ರಕಟ ಆಗಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಜಂಟಿ ಕ್ರಿಯಾ ಸಮಿತಿಯವರ ಅಧಿಕಾರಿಗಳ ಜೊತೆ ಮಾತನಾಡಿದ್ದಾರೆ. ನೋಡೋಣ ಬನ್ನಿ. 19ನೇ ತಾರೀಕು ನಡೆಯುವಂತಹ ಮುಷ್ಕರ ಯಾವ ರೀತಿಯಾಗಿರುತ್ತೆ, ಒಂದು ವೇಳೆ ಅಲ್ಲಿ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂತಂದರೆ ಮುಂದಿನ ಹೋರಾಟ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದನ್ನು ನಾನು ಜಂಟಿ ಕ್ರಿಯಾ ಸಮಿತಿಯ ಮುಖಂಡರನ್ನು ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ 19ನೇ ತಾರೀಕು ನಿಮ್ಮ ಮುಷ್ಕರ ಯಾವ ರೀತಿಯಾಗಿರುತ್ತೆ? ಸರ್, ಈಗ 19ನೇ ತಾರೀಕು ನಾವು ಮುಷ್ಕರಕ್ಕೆ ಕರೆ ಕೊಟ್ಟಿಲ್ಲ. 19ನೇ ತಾರೀಕು ಮುಷ್ಕರದ ದಿನಾಂಕನ ತೀರ್ಮಾನ ಮಾಡ್ತೀವಿ.
19ನೇ ತಾರೀಕು ನಾವೇನು ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಕರೆ ಕೊಟ್ಟಿದ್ದೀವಿ, ಅದು ರಜದಲ್ಲಿರೋರು, ವೀಕ್ಲಿ ಆಫ್ ಇರೋರು, ಡ್ಯೂಟಿ ಮುಗಿಸಿರೋರು ಅವ್ರು ಮಾತ್ರ ಬರ್ತಾರೆ. ಸಾರಿಗೆ ವ್ಯವಸ್ಥೆಯಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಅವತ್ತು. ಬಟ್ ಆ ದಿವಸ ನಾವು ಮುಷ್ಕರದ ದಿನಾಂಕನ ನಿಗದಿ ಮಾಡ್ತೀವಿ, ಅವತ್ತಿಂದ ಮುಷ್ಕರ ಆಗುತ್ತೆ. ಸೊ ನಾವು ಸರ್ಕಾರಕ್ಕೆ ಇದನ್ನು ಎಚ್ಚರಿಕೆಯನ್ನು ಮಾತು ನಾನು ಹೇಳಲ್ಲ, ಇದು ಕೊನೆ ಅವಕಾಶ ಅಂತ ಹೇಳ್ತೀನಿ. 3ನೇ ತಾರೀಕು ನಾವು ಪತ್ರ ಬರೆದ್ವಿ, ತೀರ್ಮಾನ ಮಾಡಿದ್ವಿ 19ನೇ ತಾರೀಕು ಫೆಬ್ರವರಿ ಮಾಡಬೇಕು ಅಂತ. ನಾವು ತೀರ್ಮಾನ ಮಾಡಿದ ತಕ್ಷಣ ಮಾಧ್ಯಮಗಳಿಗೆ ತಿಳಿಸೋಕ್ಕೆ ಮೊದಲು, ನಮ್ಮ ಕಾರ್ಯಕರ್ತರಿಗೆ ತಿಳಿಸೋಕ್ಕೆ ಮೊದಲು ನಾವು ರಾಮಲಿಂಗಾರೆಡ್ಡಿಯವ್ರಿಗೆ ಪತ್ರ ಬರೆದು ಈ ಥರ ನಾವು 19ನೇ ತಾರೀಕು ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಮತ್ತೆ ನಾವು ಕರೆ ಕೊಡ್ತಾ ಇದ್ದೀವಿ ಅಂತ ಹೇಳಿ ಲೆಟ್ರ್ ಕೊಟ್ವಿ. ಈ ಕ್ಷಣದವರೆಗೂ ಅವ್ರ ಕಡೆಯಿಂದ ಅಧಿಕೃತವಾಗಿ ಯಾವುದೇ ಸಭೆ ನಡೆಸೋ ಬಗ್ಗೆ ಸೂಚನೆ ಬಂದಿಲ್ಲ. ಅದರರ್ಥ ನೀವು ಮಾಡ್ಕೊಳ್ಳಿ ಅಂತ ಇರ್ಬೋದು. ಸೊ ನಾವು 19ನೇ ತಾರೀಕು ಯಾವುದೇ ಬಸ್ ಸಂಚಾರಕ್ಕೆ, ಬಸ್ ಸ್ಟಾಪೇಜ್ಗೆ ನಾವು ಕರೆ ಕೊಟ್ಟಿಲ್ಲ. ಅವತ್ತು ಡೇಟ್ನ ಡಿಸೈಡ್ ಮಾಡಿ ಅವತ್ತು ನಾವು ಮುಷ್ಕರ ಮಾಡ್ತೀವಿ. ಸರ್, ಈಗ ಸರ್ಕಾರ ಹೇಳ್ತಾ ಇರೋದು ನಮ್ಮ ಕೈಯಲ್ಲಿ ಆಗುವಂಥ ಬೇಡಿಕೆಗಳನ್ನು ನೀವು ಮನವಿ ಮಾಡಿದ್ರೆ ನಾವು ಈಡೇರಿಸ್ತೀವಿ, ಆದರೆ ನಮ್ಮ ಸರ್ಕಾರದ ಕೈಯಲ್ಲಿ ಸಾಧ್ಯನೇ ಆಗೋದಿಲ್ಲ. ಆ ರೀತಿಯಾದಂಥ ಬೇಡಿಕೆಗಳನ್ನು ಜಂಟಿ ಕ್ರಿಯಾ ಸಮಿತಿ ನಮ್ಮ ಮುಂದೆ ಇಟ್ಟಿದೆ. ಸೊ ಇದು ಯಾವುದೇ ಕಾರಣಕ್ಕೂ ಬೇಡಿಕೆ ಈಡೇರಿಸೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹಿಂದೆ ನಡೆದಂಥ ಸಭೆಯಲ್ಲೂ ಕೂಡ ಸರ್ಕಾರದ ಕಡೆಯಿಂದ ಸ್ಪಷ್ಟನೆ ಸಿಕ್ಕಿತ್ತು. ಏನು ಹೇಳ್ತೀರಿ ಸರ್? ಇಲ್ಲ, ಅದು ಅವರ ವಾದಗಳನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಕಾರಣ ಏನಂದರೆ ನೋಡಿ, ಅವ್ರು ಇವಾಗ 38 ತಿಂಗಳದ್ದು ವೇತನ ಬಾಕಿ ಕೊಡಿ ಅಂತ ಕೇಳಿದ್ದೀವಿ. ಅದು 1/1/20ರಿಂದ ಜಾರಿಗೆ ಬಂದುಬಿಟ್ಟಿದೆ. ಇದು ಕಳೆದ 50 ವರ್ಷಗಳಿಂದ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಕೂಡ ಸಾರಿಗೆ ಸಂಸ್ಥೆ ನಷ್ಟದಿರಲಿ ಲಾಭದಿರಲಿ ಏನಿದು ಕೂಡ ನಮಗೆ ಯಾವತ್ತೂ ಕೂಡ ವೇತನ ಬಾಕಿಯನ್ನು ನಿರಾಕರಣೆ ಮಾಡಿದಂತಹ ಉದಾಹರಣೆಗಳು ಕಳೆದ 60 ವರ್ಷಗಳಿಂದ ಇಲ್ಲ. ಅದು ಯಾಕೆಂದರೆ ಅವತ್ತು ಈ ಕೋವಿಡ್ ಅಂತ ಹೇಳ್ತಾರೆ, ಕೋವಿಡ್ಡು ಇಡೀ ಪ್ರಪಂಚಕ್ಕೆ ಅನ್ವಯಿಸೋದು ಕೋವಿಡ್. ಅದು ಯಾವುದು ಆ ಕೋವಿಡ್ ಪ್ರಶ್ನೆ ನಮ್ಮ ಜೊತೆ ಹಲವಾರು ಬಾರಿ 21ರಲ್ಲಾಗಿದೆ, 22ರಲ್ಲಾಗಿದೆ, 23ರಲ್ಲೂ ಕೂಡ ಹಲವಾರು ಸಂದರ್ಭಗಳಲ್ಲಿ ನಮ್ಮ ಆಳ್ದವ್ರಿಗೆ ನಮ್ಮ ಜೊತೆ ಮಾತುಕತೆ ಮಾಡಿದೆ. ಯಾವುದೇ ಸಂದರ್ಭದಲ್ಲೂ ಕೂಡ ಆ ಕೋವಿಡಿನ ವಿಷಯ ನಮ್ಮ ಮುಂದೆ ಅವತ್ತು ಪ್ರಸ್ತಾವ ಮಾಡಿಲ್ಲ. ಯಾವ್ದು ಅವತ್ತು ಕೂಡ 4 ವರ್ಷಕ್ಕೆ ಒಪ್ಪಂದವನ್ನು ನಾವು 1/20ರಿಂದನೇ ಒಪ್ಪಂದವನ್ನು ನಾವು ವೇತನ ಒಪ್ಪಂದವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹಲವಾರು ಬಾರಿ ಲಿಖಿತ ಮೂಲಕವಾಗಿ ಸರ್ಕಾರ ಹೇಳಿದೆ, ಆಳ್ದವರು ಕೂಡ ಹೇಳ್ಕೊಂಡು ಬಂದುಬಿಟ್ಟಿದೆ. ಅದರಿಂದ ಆ ವಾದವನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಏನು ಸತತವಾದಂತಹ ವೈಫಲ್ಯಗಳನ್ನು, ಯಾಕೆಂದರೆ ಬರೀ ಮೂಗು ತುಪ್ಪ ಅಂತ ಕೆಲಸವನ್ನು ಕಳೆದ 2 ವರ್ಷಗಳಿಂದ ಸರ್ಕಾರ ಮಾಡ್ಕೊಂಡು ಬರ್ತಾನೆ ಇದೆ. ನಾವು ಸರ್ಕಾರದ ವಾಗ್ದಾನಗಳನ್ನು ಅವ್ರು ಕೊಡುವಂಥ ಭರವಸೆಗಳ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಕಾರ್ಮಿಕರ ವಿಶ್ವಾಸವನ್ನು ಕಾರ್ಮಿಕರ ವಿಶ್ವಾಸನ ಕಳೆದುಕೊಂಡಿದೆ. ನಾವಂತೂ ನಂಬಲಿಕ್ಕಂತೂ ಸಾಧ್ಯತೆ ಇಲ್ಲ. ಅವರು ಮೀಟಿಂಗ್ ಕರೆದ್ರೂ ಕೂಡ ನಮ್ಮ ಜೊತೆ ಮಾತನಾಡಿ ಒಂದು ಅವೆರಡು ಪ್ರಮುಖ ಬೇಡಿಕೆಗಳಿದೆ, ಅದನ್ನು ತಕ್ಕ ರೀತಿಯಲ್ಲಿ, ಸೂಕ್ತವಾದ ರೀತಿಯಲ್ಲಿ ನಮ್ಮ ಜೊತೆ ಒಡಂಬಡಿಕೆ ಮಾಡಿಕೊಂಡು ಮಾತ್ರ ನಮ್ಮ ಏನು ಮುಂದಿನ ಹೋರಾಟಗಳಿಗೆ ಯಾರೋ ಒಂದು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರೋದೇ ಹೊರತು, ಇಲ್ಲವಾದ ಪಕ್ಷದಲ್ಲಿ 19ನೇ ತಾರೀಕು ಏನು ಚಲೋ ಕಾರ್ಯಕ್ರಮ ಅದು ಯಶಸ್ವಿ ನಡೆಯುತ್ತೆ. ಮುಂದೆ ಆಗುವಗಳಿಗೆ ಸಂಪೂರ್ಣವಾಗಿ ಸರ್ಕಾರವೇ ಅದಕ್ಕೆ ಜವಾಬ್ದಾರಿ ಹೊತ್ಕೊಳ್ಬೇಕಾದ ಮಾತನ್ನು ಸ್ಪಷ್ಟವಾಗಿ ಹೇಳ್ತೇನೆ. ಮತ್ತು ನೀವು ಈ ಕಿತಾಪತಿಗಳೆಲ್ಲ ಮಾಡಿ ನಮ್ಮ ಸ್ಟ್ರೈಕ್ಗೆ ಒಂದು ಕಡೆಗೆ ಕನ್ಸಿಲೇಷನ್ನು, ಒಂದು ಕಡೆಗೆ ಎಸ್ಮಾ, ಇನ್ನೊಂದು ಕಡೆಗೆ ಹೈಕೋರ್ಟು. ಅದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ, ಈ ಸಲದ ಮುಷ್ಕರ ನೋಟಿಸ್ ಕೊಡದೆ ಮಾಡ್ತೀವಿ. ಏನು ಮಾಡ್ತೀರೋ ಮಾಡಿ, ಜೈಲಿಗೆ ಹಾಕ್ತೀರಾ ಹಾಕಿ, ಇದು ನಮ್ಮ ತೀರ್ಮಾನ. ಅದರಿಂದ ಲೆಟ್ ಅಸ್ ಸಿ, ಅವರು ಒಂದು ಪ್ರಜಾಪ್ರಭುತ್ವ ಸರ್ಕಾರನ ಅಥವಾ ಪ್ರಜೆಗಳನ್ನ ದಮನ ಮಾಡುವಂಥ ಸರ್ಕಾರನ ನಾವು ನೋಡಿಬಿಡ್ತೀವಿ. ಸೊ ಅಂದರೆ ಜಂಟಿ ಕ್ರಿಯಾ ಸಮಿತಿ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.